ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ಕೋಟಿ ರುದ್ರ ಸಂಹಿತೆ ಮುಕ್ತಿ ಮತ್ತು ಭಕ್ತಿಯ ಸ್ವರೂಪದ ವಿವೇಚನೆ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ನೀವು ಪದೇ ಪದೇ ಮುಕ್ತಿಯ ಹೆಸರನ್ನು ಹೇಳಿರುವಿರಿ. ಇಲ್ಲಿ ಮುಕ್ತಿ ಸಿಕ್ಕಿದ ಮೇಲೆ ಏನಾಗುತ್ತದೆ? ಮುಕ್ತಿಯಲ್ಲಿ ಜೀವನಿಗೆ ಎಂಥ ಸ್ಥಿತಿ ಉಂಟಾಗುತ್ತದೆ? ಇದನ್ನು ನಮಗೆ ಹೇಳಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ ಕೇಳಿರಿ. ನಾನು ನಿಮಗೆ ಸಂಸಾರ ಕ್ಲೇಶದಿಂದ ನಿವಾರಿಸುವ ಹಾಗೂ ಪರಮಾನಂದವನ್ನು ಪ್ರದಾನ ಮಾಡುವ ಮುಕ್ತಿಯ ಸ್ವರೂಪವನ್ನು ಹೇಳುವೆನು. ಮುಕ್ತಿಗಳು ಸಾರೂಪ್ಯ, ಸಾಲೋಕ್ಯ, ಸಾನ್ನಿಧ್ಯ ಹಾಗೂ ಸಾಯುಜ್ಯ ಎಂಬ 4 ಪ್ರಕಾರದಿಂದ ಇವೆ. ಈ ಶಿವರಾತ್ರಿ ವ್ರತದಿಂದ ಎಲ್ಲ ರೀತಿಯ ಮುಕ್ತಿಗಳು ಸುಲಭವಾಗುತ್ತವೆ. ಜ್ಞಾನರೂಪ ಅವಿನಾಶಿಯೂ ಸಾಕ್ಷಿಯೂ ಜ್ಞಾನಗಮ್ಯನೂ ದ್ವೈತರಹಿತನೂ ಆದ ಸಾಕ್ಷಾತ್ ಶಿವನೇ ಕೈವಲ್ಯ ಮೋಕ್ಷವನ್ನು ಹಾಗೂ ಧರ್ಮ ಅರ್ಥ ಕಾಮರೂಪಿ ತ್ರಿವರ್ಗವನ್ನು ಕೊಡುವವನಾಗುತ್ತಾನೆ. ಕೈವಲ್ಯವೆಂಬ 5ನೆಯ ಮುಕ್ತಿಯು ಮನುಷ್ಯರಿಗೆ ಅತ್ಯಂತ ದುರ್ಲಭವಾಗಿದೆ. ಮುನಿವರ್ಯರೇ, ನಾನು ಅದರ ಲಕ್ಷಣವನ್ನು ತಿಳಿಸುವೆನು, ಕೇಳಿರಿ. ಈ ಸಮಸ್ತ ಜಗತ್ತು ಶಿವನಿಂದಲೇ ಉತ್ಪನ್ನವಾಗುತ್ತದೆ. ಅವನಿಂದಲೇ ಇದರ ಪಾಲನೆಯಾಗುತ್ತದೆ. ಕೊನೆಗೆ ಅವನಲ್ಲೇ ಇದು ಲೀನವಾಗುತ್ತದೆ. ಅವನಿಂದಲೇ ಈ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆ. ಮುನೀಶ್ವರರೇ, ವೇದಗಳಲ್ಲಿ ಸಕಲ ಮತ್ತು ನಿಷ್ಕಲ ಎಂಬ ಶಿವನ 2 ರೂಪಗಳನ್ನು ತಿಳಿಸಿದೆ. ಶಿವತತ್ವವು ಸತ್ಯ, ಜ್ಞಾನ, ಅನಂತ ಹಾಗೂ ಸಚ್ಚಿದಾನಂದ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅದು ನಿರ್ಗುಣ, ಉಪಾಧಿರಹಿತ, ಅವಿನಾಶಿ, ಶುದ್ಧ, ನಿರಂಜನ ಅಂದರೆ ನಿರ್ಮಲವಾಗಿದೆ. ಅದು ಕೆಂಪಾಗಲಿ, ಹಳದಿಯಾಗಲಿ, ಬಿಳಿಯಾಗಲಿ, ನೀಲಿಯಾಗಲಿ, ಸಣ್ಣದಾಗಲಿ, ದೊಡ್ಡದಾಗಲಿ, ದಪ್ಪವಾಗಲಿ, ತೆಳ್ಳಗಾಗಲಿ ಇಲ್ಲ. ಮನಸ್ಸು ಸಹಿತ ವಾಣಿಯು ಅವನನ್ನು ಪಡೆಯದೆ ಮರಳುತ್ತದೆ. ಆ ಪರಬ್ರಹ್ಮ ಪರಮಾತ್ಮನೇ ಶಿವನಾಗಿರುವನು. ಆಕಾಶವು ಸರ್ವತ್ರ ವ್ಯಾಪ್ತವಾಗಿರುವಂತೆಯೇ ಈ ಶಿವತತ್ವವು ಸರ್ವವ್ಯಾಪಿಯಾಗಿದೆ. ಇದು ಮಾಯೆಯಿಂದ ಅತೀತವು, ಸಮಸ್ತ ದ್ವಂದ್ವಗಳಿಂದ ರಹಿತ ಹಾಗೂ ಮತ್ಸರ ಶೂನ್ಯವೂ ಆದ ಪರಮಾತ್ಮವೇ ಆಗಿರುವನು. ಶಿವಜ್ಞಾನದ ಉದಯವಾಗುವುದರಿಂದ ನಿಶ್ಚಯವಾಗಿಯೂ ಅವನ ಪ್ರಾಪ್ತಿಯಾಗುತ್ತದೆ. ಅಥವಾ ದ್ವಿಜರೇ, ಸೂಕ್ಷ್ಮ ಬುದ್ಧಿಯ ಮೂಲಕ ಶಿವನ ಭಜನೆ ಧ್ಯಾನ ಮಾಡುವುದರಿಂದ ಸತ್ಪುರುಷರಿಗೆ ಶಿವಪದದ ಪ್ರಾಪ್ತಿಯಾಗುತ್ತದೆ. ಪ್ರಪಂಚದಲ್ಲಿ ಜ್ಞಾನದ ಪ್ರಾಪ್ತಿಯು ಅತ್ಯಂತ ಕಠಿಣವಾಗಿದೆ. ಆದರೂ ಭಜನೆಯು ಅತ್ಯಂತ ಸುಲಭವೆಂದು ತಿಳಿಯಲಾಗಿದೆ. ಅದರಿಂದ ಸಂತ ಶಿರೋಮಣಿ ಪುರುಷರು ಮುಕ್ತಿಗಾಗಿ ಶಿವನನ್ನೇ ಭಜಿಸುತ್ತಾರೆ. ಜ್ಞಾನ ಸ್ವರೂಪಿ ಮೋಕ್ಷದಾತ ಪರಮಾತ್ಮ ಶಿವನು ಭಜನೆಯ ಅಧೀನನೇ ಆಗಿರುವನು. ಭಕ್ತಿಯಿಂದಲೇ ಬಹಳಷ್ಟು ಜನರು ಸಿದ್ಧಿಯನ್ನು ಪಡೆದು ಸಂತೋಷವಾಗಿ ಪರಮ ಮೋಕ್ಷವನ್ನು ಹೊಂದಿರುವರು. ಭಗವಾನ್ ಶಂಭುವಿನ ಭಕ್ತಿಯು ಜ್ಞಾನದ ಜನನಿ ಎಂದು ತಿಳಿಯಲಾಗಿದೆ ಮತ್ತು ಅದು ಭೋಗ ಮೋಕ್ಷಗಳನ್ನು ಕೊಡುವುದಾಗಿದೆ. ಅದು ಸಾಧು ಸತ್ಪುರುಷರ ಕೃಪಾ ಪ್ರಸಾದದಿಂದ ಸುಲಭವಾಗುತ್ತದೆ. ಉತ್ತಮ ಪ್ರೇಮದ ಅಂಕುರವೇ ಅದರ ಲಕ್ಷಣವಾಗಿದೆ. ದ್ವಿಜರೇ, ಆ ಭಕ್ತಿಯು ಸಗುಣ ಮತ್ತು ನಿರ್ಗುಣ ಎಂಬ 2 ಭೇದದಿಂದ ಇದೆ ಎಂದು ತಿಳಿಯಬೇಕು. ಮತ್ತೆ ವೈಧಿ ಮತ್ತು ಸ್ವಾಭಾವಿಕಿ ಎಂಬ ಇನ್ನೂ 2 ಭೇದಗಳಾಗುತ್ತವೆ. ಇವುಗಳಲ್ಲಿ ವೈದಿಗಿಂತಲೂ ಸ್ವಾಭಾವಿಕಿ ಶ್ರೇಷ್ಠವೆಂದು ತಿಳಿಯಲಾಗಿದೆ. ಇವುಗಳಲ್ಲದೆ ನೈಷ್ಠಿಕಿ ಮತ್ತು ಅನೈಷ್ಠಿಕಿ ಎಂಬ ಭಕ್ತಿಯ ಇನ್ನೂ 2 ಪ್ರಕಾರಗಳನ್ನು ಹೇಳಲಾಗಿದೆ. ನೈಷ್ಠಿಕಿ ಭಕ್ತಿಯ 6 ಪ್ರಕಾರಗಳನ್ನು ತಿಳಿಯಬೇಕು ಮತ್ತು ಅನೈಷ್ಠಿಕಿ ಒಂದೇ ಪ್ರಕಾರದಿಂದ ಇದೆ. ಪುನಃ ವಿಹಿತ ಮತ್ತು ಅವಿಹಿತ ಎಂಬ ಭೇದಗಳಿಂದ ವಿದ್ವಾಂಸರು ಅದರ ಅನೇಕ ಪ್ರಕಾರಗಳನ್ನು ಒಪ್ಪಿರುವರು. ಅದರ ಅನೇಕ ಭೇದಗಳಿರುವುದರಿಂದ ಇಲ್ಲಿ ವಿಸ್ತೃತವಾಗಿ ವರ್ಣಿಸಲಾಗುವುದಿಲ್ಲ. ಆ 2 ಪ್ರಕಾರದ ಭಕ್ತಿಗಳಿಂದ ಶ್ರವಣವೇ ಮೊದಲಾದ ಭೇದದಿಂದ 9 ಅಂಗಗಳನ್ನು ತಿಳಿದುಕೊಳ್ಳಬೇಕು. ಭಗವಂತನ ಕೃಪೆಯಿಲ್ಲದೆ ಈ ಭಕ್ತಿಗಳನ್ನು ಸಂಪಾದಿಸುವುದು ಕಠಿಣವಾಗಿದೆ. ಅದರ ಕೃಪೆಯಿಂದಲೇ ಸುಗಮತೆಯಿಂದ ಇವುಗಳ ಸಾಧನೆ ಆಗುತ್ತದೆ. ದ್ವಿಜರೇ, ಭಕ್ತಿ ಮತ್ತು ಜ್ಞಾನವನ್ನು ಶಂಭುವು ಒಂದರಿಂದ ಒಂದು ಭಿನ್ನವೆಂದು ತಿಳಿಸಲೇ ಇಲ್ಲ. ಅದಕ್ಕಾಗಿ ಅವುಗಳಲ್ಲಿ ಭೇದವನ್ನು ಎಣಿಸಬಾರದು. ಜ್ಞಾನ ಮತ್ತು ಭಕ್ತಿ 2ರ ಸಾಧಕರಿಗೂ ಸದಾ ಸುಖವು ದೊರೆಯುತ್ತದೆ. ಬ್ರಾಹ್ಮಣರೇ, ಭಕ್ತಿಯ ವಿರೋಧಿಯಾದವನಿಗೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಭಗವಾನ್ ಶಿವನ ಭಕ್ತಿಯನ್ನು ಮಾಡುವವನಿಗೆ ಶೀಘ್ರವಾಗಿ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಮುನೀಶ್ವರರೇ, ಮಹೇಶ್ವರನ ಭಕ್ತಿಯ ಸಾಧನೆಯನ್ನು ಅವಶ್ಯವಾಗಿ ಮಾಡಬೇಕು. ಇದರಿಂದ ಎಲ್ಲದರ ಸಿದ್ಧಿಯಾಗಬಹುದು. ಇದರಲ್ಲಿ ಸಂಶಯವೇ ಇಲ್ಲ. ಮಹರ್ಷಿಗಳೇ, ನೀವು ಕೇಳಿರುವುದನ್ನು ನಾನು ವರ್ಣಿಸಿರುವೆನು. ಈ ಪ್ರಸಂಗವನ್ನು ಕೇಳಿ ಮನುಷ್ಯರು ಎಲ್ಲ ಪಾಪಗಳಿಂದ ನಿಸ್ಸಂದೇಹವಾಗಿ ಮುಕ್ತರಾಗುವರು. ಶಿವ, ವಿಷ್ಣು, ರುದ್ರ ಮತ್ತು ಬ್ರಹ್ಮದೇವರ ಸ್ವರೂಪದ ವಿವೇಚನೆ. ಋಷಿಗಳು ಕೇಳಿದರು, ಶಿವನು ಯಾರು? ವಿಷ್ಣು ಯಾರಾಗಿದ್ದಾನೆ? ರುದ್ರನು ಎಂತಹವನು ಮತ್ತು ಬ್ರಹ್ಮದೇವರು ಯಾರು? ಇವರೆಲ್ಲರಲ್ಲಿ ನಿರ್ಗುಣನು ಯಾರು?
ನಮ್ಮ ಈ ಸಂದೇಹವನ್ನು ನಿವಾರಿಸುವವರಾಗಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ವೇದ ಮತ್ತು ವೇದಾಂತದ ವಿದ್ವಾಂಸರು ನಿರ್ಗುಣ ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಪ್ರಕಟವಾದ ಸಗುಣ ರೂಪದ ಹೆಸರೇ ಶಿವ ಎಂದು ತಿಳಿಯುತ್ತಾರೆ. ಶಿವನಿಂದ ಪುರುಷ ಸಹಿತ ಪ್ರಕೃತಿಯು ಉತ್ಪನ್ನವಾಯಿತು. ಅವರಿಬ್ಬರೂ ಮೂಲ ಸ್ಥಾನದಲ್ಲಿದ್ದ ನೀರಿನಲ್ಲಿ ತಪಸ್ಸು ಮಾಡಿದರು. ಆ ಸ್ಥಾನವು ಪಂಚಕ್ರೋಶಿ ಕಾಶಿ ಎಂದು ವಿಖ್ಯಾತವಾಗಿದೆ. ಅದು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ. ಈ ಜಲವು ಸಂಪೂರ್ಣ ವಿಶ್ವದಲ್ಲಿ ವ್ಯಾಪ್ತವಾಗಿತ್ತು. ಆ ಜಲವನ್ನು ಆಶ್ರಯಿಸಿ ಯೋಗ ಮಾಯೆಯಿಂದ ಕೂಡಿ ಶ್ರೀಹರಿಯು ಅಲ್ಲಿ ಮಲಗಿದನು. ನಾರ ಅರ್ಥಾತ್ ಜಲವನ್ನು ಅಯ್ಯನ ಅಂದರೆ ನಿವಾಸ ಸ್ಥಾನ ಮಾಡಿದ್ದರಿಂದ ಮತ್ತೆ ನಾರಾಯಣ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಪ್ರಕೃತಿಯನ್ನು ನಾರಾಯಣಿ ಎಂದು ಕರೆಯುತ್ತಾರೆ. ನಾರಾಯಣನ ನಾಭಿ ಕಮಲದಿಂದ ಉತ್ಪತ್ತಿಯಾದವನನ್ನೇ ಬ್ರಹ್ಮ ಎಂದು ಕರೆಯುವರು. ಬ್ರಹ್ಮನು ತಪಸ್ಸು ಮಾಡಿ ಯಾರನ್ನು ಸಾಕ್ಷಾತ್ಕರಿಸಿಕೊಂಡರೋ ಅವನನ್ನು ವಿಷ್ಣು ಎಂದು ಹೇಳಲಾಗಿದೆ. ಬ್ರಹ್ಮ ಮತ್ತು ವಿಷ್ಣುವಿನ ವಿವಾದವನ್ನು ಶಾಂತಗೊಳಿಸಲು ನಿರ್ಗುಣ ಶಿವನು ಪ್ರಕಟಿಸಿದ ರೂಪದ ಹೆಸರು ಮಹಾದೇವ ಎಂದಾಗಿದೆ. ಅವನು ಹೇಳಿದನು, ಶಂಭುವಾದ ನಾನೇ ಬ್ರಹ್ಮದೇವರ ಹಣೆಯಿಂದ ಪ್ರಕಟನಾಗುವೆನು. ಈ ಮಾತಿಗನುಸಾರವಾಗಿ ಸಮಸ್ತ ಲೋಕಗಳ ಮೇಲೆ ಅನುಗ್ರಹವನ್ನು ತೋರಲೆಂದೇ ಬ್ರಹ್ಮದೇವರ ಲಲಾಟದಿಂದ ಪ್ರಕಟನಾದವನ ಹೆಸರು ರುದ್ರವೆಂದಾಯಿತು. ಈ ಪ್ರಕಾರ ರೂಪರಹಿತ ಪರಮಾತ್ಮನು ಎಲ್ಲರ ಚಿಂತನೆಯ ವಿಷಯವಾಗಲಿಕ್ಕಾಗಿ ಸಾಕಾರ ರೂಪದಲ್ಲಿ ಪ್ರಕಟನಾದನು. ಅವನೇ ಸಾಕ್ಷಾತ್ ಭಕ್ತವತ್ಸಲ ಶಿವನಾಗಿರುವನು. 3 ಗುಣಗಳಿಂದ ಭಿನ್ನನಾದ ಶಿವನಲ್ಲಿ ಹಾಗೂ ಗುಣಗಳ ಧಾಮನಾದ ರುದ್ರನಲ್ಲಿ ಸುವರ್ಣ ಮತ್ತು ಸುವರ್ಣದ ಒಡವೆಗಳಲ್ಲಿ ಭೇದವಿಲ್ಲದಂತೆ ವಾಸ್ತವಿಕ ಭೇದವು ಇರುವುದಿಲ್ಲ. ಇಬ್ಬರ ರೂಪ ಮತ್ತು ಕರ್ಮಗಳು ಸಮಾನವಾಗಿವೆ. ಇಬ್ಬರೂ ಸಮಾನವಾಗಿ ಭಕ್ತರಿಗೆ ಉತ್ತಮ ಗತಿಯನ್ನು ಕರುಣಿಸುವರು. ಇಬ್ಬರೂ ಒಂದೇ ರೀತಿಯಿಂದ ಎಲ್ಲರಿಗೂ ಸೇವನೀಯರಾಗಿದ್ದಾರೆ. ನಾನಾ ಪ್ರಕಾರದ ಲೀಲಾ ವಿಹಾರ ಮಾಡುವವರಾಗಿದ್ದಾರೆ. ಭಯಾನಕ ಪರಾಕ್ರಮಿ ರುದ್ರನು ಸರ್ವಥಾ ಶಿವರೂಪನಾಗಿರುವನು. ಅವನು ಭಕ್ತರ ಕಾರ್ಯವನ್ನು ಸಿದ್ಧಗೊಳಿಸಲು ವಿಷ್ಣು ಮತ್ತು ಬ್ರಹ್ಮ ಇವರಿಗೆ ಸಹಾಯ ಮಾಡಲೆಂದೇ ಪ್ರಕಟನಾಗಿರುವನು. ಇತರ ದೇವತೆಗಳು ಪ್ರಕಟರಾದ ಕ್ರಮದಂತೆಯೇ ಲಯವನ್ನು ಹೊಂದುವರು. ಆದರೆ ರುದ್ರದೇವರು ಹಾಗೆ ಲೀನವಾಗುವುದಿಲ್ಲ. ಅವನು ಸಾಕ್ಷಾತ್ ಶಿವನಲ್ಲೇ ಲಯವಾಗುತ್ತಾನೆ. ಈ ಪ್ರಾಕೃತ ಪ್ರಾಣಿಗಳು ರುದ್ರನಲ್ಲೇ ಸೇರಿಕೊಂಡು ಲಯವನ್ನು ಹೊಂದುವರು. ಆದರೆ ರುದ್ರನು ಇವರಲ್ಲಿ ಸೇರಿ ಲಯವನ್ನು ಹೊಂದುವುದಿಲ್ಲ. ಇದು ಭಗವತಿ ಶ್ರುತಿಯ ಉಪದೇಶವಾಗಿದೆ. ಎಲ್ಲ ಜನರು ರುದ್ರನ ಭಜನೆ ಮಾಡುತ್ತಾರೆ. ಆದರೆ ರುದ್ರನು ಯಾರ ಭಜನೆಯೂ ಮಾಡುವುದಿಲ್ಲ. ಅವನು ಭಕ್ತವತ್ಸಲನಾದ ಕಾರಣ ಎಂದಾದರೂ ತನ್ನ ಭಕ್ತ ಜನರನ್ನು ಚಿಂತಿಸುವನು. ಇತರರು ಯಾವ ದೇವತೆಯ ಭಜನೆ ಮಾಡುವರೋ ಅದರಲ್ಲೇ ಲೀನರಾಗುವರು. ಅದಕ್ಕಾಗಿ ಅವರು ದೀರ್ಘಕಾಲದ ಬಳಿಕ ರುದ್ರನಲ್ಲಿ ಲೀನವಾಗುವ ಅವಕಾಶ ಪಡೆಯುತ್ತಾರೆ. ಯಾರಾದರೂ ರುದ್ರನ ಭಕ್ತನಾಗಿದ್ದರೆ ತತ್ಕಾಲವೇ ಶಿವನಾಗಿ ಹೋಗುತ್ತಾನೆ. ಆದ್ದರಿಂದ ಅವರಿಗೆ ಇತರರ ಅಪೇಕ್ಷೆ ಇರುವುದಿಲ್ಲ. ಇದು ಸನಾತನ ಶ್ರುತಿಯ ಸಂದೇಶವಾಗಿದೆ. ದ್ವಿಜರೇ, ಅಜ್ಞಾನವು ಅನೇಕ ಪ್ರಕಾರದಿಂದ ಇರುತ್ತದೆ. ಆದರೆ ವಿಜ್ಞಾನವು ಒಂದೇ ಸ್ವರೂಪವಾಗಿದೆ. ಅದು ಅನೇಕ ಪ್ರಕಾರದಿಂದ ಇರುವುದಿಲ್ಲ. ಅದನ್ನು ತಿಳಿಯುವ ಪ್ರಕಾರವನ್ನು ನಾನು ತಿಳಿಸುವೆನು. ನೀವೆಲ್ಲರೂ ಆದರದಿಂದ ಕೇಳಿರಿ. ಬ್ರಹ್ಮನಿಂದ ತೃಣದವರೆಗೆ ಇಲ್ಲಿ ಕಂಡುಬರುವುದೆಲ್ಲವೂ ಶಿವರೂಪವೇ ಆಗಿದೆ. ಅದರ ನಾನಾ ತತ್ವದ ಕಲ್ಪನೆ ಮಿಥ್ಯೆಯಾಗಿದೆ. ಸೃಷ್ಟಿಯ ಮೊದಲು ಶಿವನ ಸತ್ಯ ಹೇಳಲಾಗಿದೆ. ಸೃಷ್ಟಿಯ ಸಮಯದಲ್ಲಿಯೂ ಶಿವನು ವಿರಾಜಮಾನನಾಗಿರುವನು. ಸೃಷ್ಟಿಯ ಅಂತ್ಯದಲ್ಲಿಯೂ ಶಿವನು ಇರುತ್ತಾನೆ. ಎಲ್ಲವೂ ಶೂನ್ಯತೆಯಲ್ಲಿ ಪರಿಣಿತವಾದಾಗಲೂ ಶಿವನ ಸತ್ತೆ ಅಂದರೆ ಅಸ್ತಿತ್ವ ಇದ್ದೇ ಇರುವುದು. ಆದ್ದರಿಂದ ಮುನೀಶ್ವರರೇ, ಶಿವನನ್ನೇ ಚತುರ್ಗುಣವೆಂದು ಹೇಳಲಾಗಿದೆ. ಆ ಶಿವನೇ ಶಕ್ತಿವಂತನಾದ್ದರಿಂದಲೇ ಸಗುಣನೆಂದು ತಿಳಿಯಲು ಯೋಗ್ಯನಾಗಿರುವನು. ಹೀಗೆ ಅವನು ಸಗುಣ ನಿರ್ಗುಣ ಭೇದದಿಂದ 2 ಪ್ರಕಾರದಿಂದ ಇರುವನು. ಯಾವ ಶಿವನೇ ಭಗವಾನ್ ವಿಷ್ಣುವಿಗೆ ಸಂಪೂರ್ಣ ಸನಾತನ ವೇದಗಳನ್ನು, ಅನೇಕ ವರ್ಣ, ಅನೇಕ ಮಾತ್ರೆಗಳು ಹಾಗೂ ತನ್ನ ಧ್ಯಾನ ಪೂಜೆಯನ್ನು ಕೊಟ್ಟಿರುವನೋ ಅವನೇ ಸಂಪೂರ್ಣ ವಿದ್ಯೆಗಳ ಈಶ್ವರನಾಗಿರುವನೆಂಬುದು ಸನಾತನ ಶ್ರುತಿಯಾಗಿದೆ. ಆದ್ದರಿಂದ ಶಂಭುವನು ವೇದಗಳ ಪ್ರಾಕಟ್ಯಕರ್ತ ಹಾಗೂ ವೇದಪತಿ ಎಂದು ಹೇಳಲಾಗಿದೆ. ಅವನೇ ಎಲ್ಲರ ಮೇಲೆ ಅನುಗ್ರಹ ಮಾಡುವ ಸಾಕ್ಷಾತ್ ಶಂಕರನಾಗಿರುವನು. ಕರ್ತ, ಭರ್ತ, ಹರ್ತ, ಸಾಕ್ಷಿ ಹಾಗೂ ನಿರ್ಗುಣನೂ ಅವನೇ ಆಗಿರುವನು. ಇತರರಿಗೆ ಕಾಲದ ಮಾನ ಅಂದರೆ ಕಾಲದ ಅಳತೆ ಇದೆ. ಆದರೆ ಕಾಲಸ್ವರೂಪ ರುದ್ರನಿಗೆ ಕಾಲದ ಯಾವುದೇ ಗಣನೆ ಇಲ್ಲ. ಏಕೆಂದರೆ ಅವನು ಸಾಕ್ಷಾತ್ ಮಹಾಕಾಲನಾಗಿರುವನು ಮತ್ತು ಮಹಾಕಾಳಿ ಅವನಲ್ಲಿ ಆಶ್ರಿತಳಾಗಿರುವಳು. ಬ್ರಾಹ್ಮಣರು ರುದ್ರ ಮತ್ತು ಕಾಳಿಯನ್ನು ಒಂದೇ ಎಂದು ತಿಳಿಸುತ್ತಾರೆ. ಅವರಿಬ್ಬರೂ ಸತ್ಯ ಲೀಲೆಯನ್ನು ಮಾಡುವ ತನ್ನ ಇಚ್ಛೆಯಿಂದಲೇ ಎಲ್ಲವನ್ನೂ ಪಡೆದುಕೊಂಡರು.
ಶಿವನ ಉತ್ಪಾದಕನು ಯಾರೂ ಇಲ್ಲ, ಅವನ ಪಾಲಕರು ಯಾರೂ ಇಲ್ಲ, ಸಂಹಾರಕನು ಯಾರೂ ಇಲ್ಲ. ಅವನು ಎಲ್ಲರ ಕಾರಣನಾಗಿರುವನು. ಒಬ್ಬನಾಗಿದ್ದರೂ ಅನೇಕತೆಯನ್ನು ಪಡೆಯಬಲ್ಲನು ಮತ್ತು ಅನೇಕವಾಗಿದ್ದರೂ ಏಕತೆಯನ್ನು ಪಡೆಯಬಲ್ಲನು. ಒಂದೇ ಬೀಜವು ಹೊರಗಾಗಿ ವೃಕ್ಷ ಮತ್ತು ಫಲವೇ ಮೊದಲಾದ ರೂಪಗಳಲ್ಲಿ ಪರಿಣತವಾಯಿತು, ಪುನಃ ಬೀಜಭಾವವನ್ನು ಪಡೆದುಕೊಂಡಿತು. ಹೀಗೆಯೇ ಶಿವರೂಪಿ ಮಹೇಶ್ವರನು ಸ್ವತಃ ಒಂದರಿಂದ ಅನೇಕವಾಗುವುದರಲ್ಲಿ ಕಾರಣನಾಗಿರುವನು. ಈ ಉತ್ತಮ ಶಿವಜ್ಞಾನವು ತತ್ವತಃ ತಿಳಿಸಲಾಗಿದೆ. ಜ್ಞಾನವಂತನಾದವನೇ ಇದನ್ನು ತಿಳಿಯುತ್ತಾನೆ, ಇತರರು ಇಲ್ಲ. ಮುನಿಗಳು ಕೇಳಿದರು, ಸೂತ ಪುರಾಣಿಕರೇ, ಮನುಷ್ಯನು ಶಿವಭಾವವನ್ನು ಹೊಂದುವಂತಹ ಜ್ಞಾನವನ್ನು ಲಕ್ಷಣ ಸಹಿತ ತಾವು ವರ್ಣಿಸಿರಿ. ಇಡೀ ಜಗತ್ತು ಶಿವಮಯನು ಹೇಗಿರುವನು, ಅಥವಾ ಶಿವನೇ ಸಂಪೂರ್ಣ ಜಗತ್ತಾಗಿ ಹೇಗಿರುವನು? ಋಷಿಗಳ ಈ ಪ್ರಶ್ನೆಯನ್ನು ಕೇಳಿ ಪೌರಾಣಿಕ ಶಿರೋಮಣಿ ಸೂತರು ಭಗವಾನ್ ಶಿವನ ಚರಣಾರವಿಂದಗಳನ್ನು ಸ್ಮರಿಸಿ ಹೇಳತೊಡಗಿದರು.